ಇಲ್ಲ ನನ್ನ ಮಾತನ್ನ ಅರ್ಥ ಹೋಗ್ತಾ ನ್ಯಾಯ ಎರಡು ಕಟ್ಟು ಅಂತ ತಿಳ್ಕೊಂಡು ಸತ್ಯಕ್ಕಾಗಿ ಹೋರಾಟದಿಂದಾಗಿ ತಕ್ಕವರಿಗೆ ಕೊಟ್ಟ ಶಿಕ್ಷೆ ನ್ಯಾಯಕ್ಕಾಗಿ ಕೊಲೆ. ಇಷ್ಟೊಂದು ದನದ ಬಾಳಿಕೆಯಲ್ಲಿ ನಿರ್ಭಯವಾಗಿ ಕಾಲ ಕಳೆಯುತ್ತಾ ಕಾನೂನನ್ನೇ ತಮ್ಮ ಕಾಲ್ ಧೂಳಾಗಿ ಮಾಡಿಕೊಂಡಿರುವ ಎಂಎಲ್ಎಗಳಿಗೆ ಮತ್ತಾರು ಹೇಳುವುದಿಲ್ಲ. ಕೇಳುವವರೇ ಅವರ ಕೈಕಂಪಿಯಾಗಿ ಅವರು ಕೊಡುತ್ತಿರುವ ಹೆಚ್ಚಿನ ದಾಸಿಯಾಗಿ ಪದೇ ಬಿದ್ದು ಒಂದು ಕಣ್ಣನ್ನು ಮುಚ್ಚಿ ಇನ್ನೊಂದು ಕಣ್ಣನ್ನು ತೆರೆದು ಕಾನೂನನ್ನೇ ಮಚ್ಚೆಯಿಂದ ಕೊಚ್ಚಿ ಕೊಚ್ಚಿ ಹಾಕುವ ಅಧಿಕಾರಿಗಳಿಗೆ ಅಂತ ಪವಿತ್ರ ನ್ಯಾಯ ದೇವತೆಯ ಕತ್ತನ್ನು ಕತ್ತರಿಸಿ ಆ ಅಧಿಕಾರಿಗಳು ನಿಜವಾಗಿಯೂ ಅವರು ಎತ್ತ ತಾಯಿ ಹಾಲು ಕುಡಿದು ಬೆಳೆದವರಲ್ಲ ಅಟ್ಟಿಗೆ ಕಚ್ಚೆ ಹಾಲು ಕುಡಿದು ಬೆಳೆದವರು. ಸತ್ಯ ಸರಗರು ಸಮಾಧಿ ಮಾಡುತ್ತಾ ತಮ್ಮ ಕೊಂಚನ್ನು ಬೆಳೆಸಿಕೊಳ್ಳುತ್ತಿರುವ ಎಂಎಲ್ಎ ಮುಖ್ಯಮಂತ್ರಿ ಚಂದ್ರು ಹಾಗೂ ಅವರ ಮಗ ವಜ್ರಮುನಿಯ ದೇಹವನ್ನು ಸೀಳಿ ಅವರನ್ನು ನ್ಯಾಯಾಲಯದಲ್ಲಿ ಕಸ್ಟಡಿಗೆ ನಾನೇ ನಿಲ್ಲಿಸುತ್ತೇನೆ. ಸಿಗುವಂತೆ ನಾನು ಎದೆಗಟ್ಟು ಹೋರಾಡುತ್ತೇನೆ. ಒಂದು ವೇಳೆ ನ್ಯಾಯ ನನಗೆ ಸಿಗದೇ ಇದ್ರೆ ಅಮಾಯಕನ ನನ್ನನ್ನು ಕೊಂದಾಕಿದವರನ್ನು ಹಿಡಿದು ತಂದು ಅವರ ರುಂಡ ಮುಂಡವನ್ನು ಚೆಂಡಾಡಿ ಬೆನ್ನಿಗೆ ಔತಣ ನೀಡ್ತೀನಿ. ಬೆನ್ನಿಗೆ ಔತಣ ನೀಡ್ತೀನಿ. ನ್ಯಾಯದ ಹೊಸತಲೆ ಸತ್ತು ಹೋದ್ರು ನೀನು ಕೂಡ ನನ್ನ ಗರ್ಭದಲ್ಲಿರುವ ಈ ಮಗುವನ್ನ ಮಾತ್ರ ಅನಾಥನಾಗಿ ಮಾಡಿ ಹೋಗ್ಬೇಡ. ನಮಗೆ ಅಲ್ಲದೆ ಯಾರಿದ್ದಾರೆ? ನೀನೇ ಕಣೋ ನನ್ನ